गळदगा रामनगर मधील पाण्याची समस्या निवारण्यात आश्वासनांची पूर्तता न केल्याने ग्रामपंचायत अध्यक्ष श्रीकांत बन्ने यांना महिला व ग्रामस्थांनी घेराव घालून चांगला जाब विचारला। यावेळी ग्रामस्थांनी ग्रामपंचायत अध्यक्षांना चांगलेच धारेवर धरले। गळदगा येथील रामनगर मधील पाण्याची समस्या निवारण्यात ग्रामपंचायतीला लेखी आश्वासन देऊनही दुर्लक्ष झाल्याने संतापलेल्या महिला व नागरिकांनी ग्रामपंचायत अध्यक्ष श्रीकांत बन्ने यांना रस्त्यावरच अडवून जाब विचारला। शिवाय केवळ खोटी आश्वासने देऊन वेळ मारून नेणाऱ्या अध्यक्षांना रामनगर मधील नागरिकांनी चांगलेच धारेवर धरले। गेल्या 8-10 दिवसापूर्वी ग्रामपंचायत बैठकीमध्ये रामनगर मधील महिलांनी पाणी समस्या निवारणाबाबत समस्या मांडली होती। त्यावेळी ग्रामपंचायत अध्यक्ष बन्ने यांनी रामनगर मधील पाण्याची समस्या 24 मार्च पर्यंत सोडविण्यात येईल असे आश्वासन दिले होते, पण आश्वासन दिलेला अवधी लोटला तरीही रामनगर मधील पाणी समस्येकडे ढुंकूनही न पाहिल्याने संतापलेल्या नागरिकांनी मोर्चाने येऊन अध्यक्षांना चांगलेच धारेवर धरले। गळदगा रामनगर मधील समस्यांकडे ग्रामपंचायतीने साफ दुर्लक्ष केले आहे। सन 2015 पासून निवेदने देऊनही त्याची दखल घेण्यात आलेली नाही। निवेदने स्वीकारून कचऱ्याच्या पेटीत टाकून देण्यात येत असल्याचा आरोपही नागरिकांनी केला आहे। समस्यांबाबत देण्यात येणाऱ्या अर्जांना किंमतच देण्यात येत नसल्याचे यावेळी सांगण्यात आले। सध्या पाणी समस्या तीव्र बनली असताना ग्रामपंचायतीने दुर्लक्ष करणे आणि खोटी आश्वासने देऊन वेळ मारून नेण्याचा प्रकार साफ चुकीचा असल्याचे सांगत नागरिकांनी संताप व्यक्त केला। ग्रामपंचायत अध्यक्ष बन्ने यांच्याकडे पाणी समस्येबाबत ज्यावेळी विचारणा करण्यात येईल त्यावेळी त्यांच्याकडून निपाणी मतदारसंघाचे आमदार शशिकला जोल्ले यांनी पाणी समस्या निवारणासाठी 2 कोटी रुपये निधी मंजूर केल्याचे सांगण्यात येते, पण 2 वर्षापासून अद्याप कामाला सुरुवात न झाल्याने पाणी समस्या गडद बनली आहे। त्यामुळे केवळ आमदारांचे नाव सांगून वेळ मारून नेणाऱ्या अध्यक्षांनी स्वतःची जबाबदारी आहे की नाही याचे भान ठेवावे असेही नागरिकांनी सांगितले। ನೋಡ್ರಿ ಈಗಾಗಲೇ ನೀವು ಬಂದು ನಮಗೆ ತಂದು ಕೊಟ್ಟ ನಂತರ ನಾವು ಹೇಳಿದ್ದು ಯಾವ್ದು ಬರ್ತದೆ ಒಂದು ವಾರದಾಗ ನಾವು ಎಲ್ಲದನ್ನ ಮೆಜರ್ಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಕ್ಕೆ ತಂದ್ರಿ ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥಿತ ನಾವು ಮಾಡಿ ಮುಂದಿನ ದಿನದಾಗ ನಾವು ಚಾಲು ಮಾಡ್ತೀವಿ ಅಂದಿದ್ರು ನಾವು ಅದಕ್ಕೆ ಒಂದು ಸ್ವಲ್ಪ ಅವ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಬರಕ್ಕೆ ಹಿಂದೆ ಮುಂದಿನ ಟೈಮಿಂಗ್ 1-2 ದಿವಸ ಆಕತನ ಇಲ್ಲೇ ಆಗಿದ್ರಿ ಸೋಮವಾರ ಮಂಗಳವಾರ ನಾವು ಮಾಪ್ ಮಾಡ್ತೀವ್ರಿ ಅದಕ್ಕೆ ನಾವು ಒಂದು ಕೇಳ್ಕೊರಿ ನಾವು ಮಾತಾಡಿ ಕೇಳ್ಕೊರಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರ್ಸಿರಿ ಅವ್ರ ಗಮನಕ್ಕೆ ತಂದ್ರಿ ಅಲ್ಲಿ ಇರ್ತಕ್ಕಂಥದ್ದು ನಾವು ಏನು ಮಾಡ್ಬೇಕು ಪಂಚಾಯತಿ ಮುಖಾಂತರ ನೋಡ್ರಿ ಅಲ್ಲಿ ಮೆಜರ್ಮೆಂಟ್ ಹಾಕಿರಿ ಒಂದು ಮುಂದಿನ ದಿನಗಳಿಗೆ ವ್ಯವಸ್ಥಿತ ನಿಮ್ಗೆ ಶಾಶ್ವತ ನೀರು ಪರಿಹಾರ ಆಗೋಂಗೆ ನಾವು ಕ್ರಮ ತಗೋತೀವಿ। ಇಲ್ಲ ಈ ತುರ್ತು ನೀವು ಬೇಕಪ್ಪ ಅಂದ್ರೆ ನಾ ತಹಶೀಲ್ದಾರ್ ಸಾಹೇಬ್ ಜೊತೆ ಮಾತಾಡ್ತೇನ್ರಿ ಈಗ ನೀರು ಟ್ಯಾಂಕರ್ ವ್ಯವಸ್ಥೆ ಮಾಡ್ತೇನ್ರಿ ನನಗೆ ನಾ ನೋಡ್ರಿ ಈಗ ಟ್ಯಾಂಕರ್ ವ್ಯವಸ್ಥೆ ಮಾಡ್ರಿ ನಾ ಕೂಡ ಇದಾವ ಅವ್ರು ಅರ್ಧ ಕೊಡ್ತೀನಿ ಸಪ್ಲೈ ಮಾಡಿ ನೀರು ತರ್ತಾರೆ ಮುಂಜಾನೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಬರ್ತಾರೆ ಹೊಟ್ಟೆ ಉದ್ಯೋಗ ಮಾಡ್ತಾರೆ ಈಗ ಅವ್ರ ಕೆಲಸ ನೀರು ತುಂಬಕ್ ನಡೀತಿದ್ದಾನ ಇನ್ ಗೌರ್ಮೆಂಟ್ ಊಟ ಕೊಡ್ರಿ ಅವ್ರೆಲ್ಲ ಅನಾಥಾಶ್ರಮದ ಊಟಿದ್ರ ಮನೆಗಳಿಗೆ ದನಗಳು 4-5 ದನಗಳು ಮನೆಯಿಂದ ಏನ್ ಗಾಡಿ ಪಂಚಾಯತಿಗೆ ಮೆಡಿಕಲ್ ಅಷ್ಟಾಗಿ ನಮ್ಮ ಶಾಸಕರಾದಂತ ಶಶಿಕಲಾ ಜೊಲ್ಲೆ ಶಾಸಕರು 2 ಕೋಟಿ ಪೈಪ್ ಲೈನ್ ಆಗೋದ್ರಿಂದ ಮತ್ತೆ ಹಳದ ಸರ್ 2 ವರ್ಷ ಹೇಳತ್ತೀರಿ ಸರ್ 2 ವರ್ಷ ಹೇಳತ್ತೀರಿ ನೋಡ್ರಿ 2 ವರ್ಷ ಹೇಳತ್ತೀರಿ ಚಾಲು ಯಾವಾಗ ಮಾಡವ್ರ ವರ್ಷ ಅಲ್ಲ ಸರ್ 2 ವರ್ಷ ಇತ್ತು ಪ್ರಾರಂಭ ಆಗ್ತಾ ಇದೆ ಸರ್ ಯಾವಾಗ ಆಗೋದು ತೆಂಗಿನಕಾಯಿ ಹೊಡೆದ್ರೆ ಪ್ರಾರಂಭ ಇಲ್ಲ ಕೆಲಸ ಚಾಲು ಮಾಡ್ರಲ್ಲ ಈಗಾಗಲೇ ನಮಗ್ ನೋಡ್ರಿ ಸರ್ವೇ ಸಾಮಾನ್ಯ ಕೆಲವೊಂದು ಭಾಗಕ್ಕಷ್ಟೇ ನೀರು ಸಮಸ್ಯೆ ಐತಿ ಉಳಿಕೆದ ಕಡೆ ಇರ್ತಕ್ಕಂಥ ನಮ್ಮ ಗ್ರಾಮದಲ್ಲಿ ಒಳ್ಳೆ ರೀತಿಯಲ್ಲಿ 2-3 ದಿವಸ ನೀರು ಹೋಗ್ತಾ ಇದೆ ಆದ್ರೆ ಅದನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಸರ್ ಅದನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೇವ್ರಿ ಇನ್ನೊಂದು ಅದನ್ನು ನಾವು ನಿಯೋಜನೆ ಮಾಡ್ತೇವ್ರಿ ಅದನ್ನ ನೀವು ತಪ್ಪು ತಿಳ್ಕೊಳ್ಳಿ ಸರ್ ನಾವು ಸೋಮವಾರ ಶುಕ್ರವಾರ ಚಾಲು ಇಲ್ಲ ನೋಡ್ರಿ ದಯವಿಟ್ಟು ನೋಡ್ರಿ 1 ಮಿನಿಟ್ ಇದು ವಿಷಯ ಚರ್ಚೆ ಬೇಕಿಲ್ಲ ಅವ್ರ ಪ್ರಶ್ನೆ ನೋಡ್ರಿ ಶುಕ್ರವಾರ ದಿವಸ ನೀವು ಬಂದ ಪ್ರಶ್ನೆಗೆ ನಾವ್ ಏನ್ ಹೇಳಿದಪ್ಪ ಅಂದ್ರ
ಶುಕ್ರವಾರ ತನಕ ಆ ಕಾಮಗಾರಿ ಎಲ್ತಾಗ ತಗೊಂಬ ಏನಾಯ್ತು ಚರ್ಚೆ ಮಾಡೋದು ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದೀನಿ ನಾನು. ಅದಕ್ಕೆ 1 ಮಿನಿಟ್ ಸ್ವಲ್ಪ ಅರ್ಥ ಮಾಡ್ಕೋರಿ. ಯಾವುದೂ ಒಂದು ಅನುದಾನ ಖರ್ಚು ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವ್ರು ನಾವು ಅನುಮತಿಯನ್ನು ನಾವು ಪಡಿಬೇಕಾಗ್ತದೆ. ಸರ್ 2015 ನೀವೇನ್ ಮಾಡ್ರಿ ಸರ್ 2015 ಸಂಬಂಧ 15ಕ್ಕೆ ನಿಮ್ಗೆ ವಿಷಯ ಮಾತಾಡೋದು 15ಕ್ಕೆ ನಿಮ್ಗೆ ಅರ್ಜಿ ಕೊಟ್ಟಿದಾರಲ್ರಿ. ನಾವು ಬರೀ ಈಗ ಮಣ್ಣಿನ ಮೀಟಿಂಗ್ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಅರ್ಜಿ ಕೊಟ್ಟಿನ ಎಲ್ಲ ಫೇಲ್ ರೀ. ಅದಕ್ಕಿಂತ ಮುಂಚೆ ಫೇಲ್ ಇಲ್ಲ. ಸಂಬಂಧಪಟ್ಟಂತ ನೀವು ವಿಚಾರ ಏನು ಅವಾಗಿಂದ ಮಾಡ್ಲಿಲ್ಲ. ನಾವು ಮಾಡಿದೇವ್ರಿ. ಈಗ ನಮಗೇನೋ ಸ್ವಲ್ಪ ಒಂದು ಅನುದಾನ ಬಂದಿ ಅದ್ರಲ್ಲಿ ವ್ಯವಸ್ಥಿತ ನಾವು ಮಾಡಬೇಕಿದ್ರೆ ಕ್ರಮ ತಗೋತಾ ಇದೀವ್ರಿ. ಎಲ್ಲಾ ಸದಸ್ಯರು ಸೇರಿ ನಾವು ಚರ್ಚೆ ಮಾಡಿದೆವು. ಅದ್ರ ತುರ್ತು ನೀರಿನ ಸಲುವಾಗಿ ನಾವು ಮಾಡಿದ್ದು. ಈಗೇನಾಗಿದೆಪ್ಪ ಅಂದ್ರೆ ಸೋಮವಾರ ಇರಲಿ ಅಥವಾ ಮಂಗಳವಾರ ಇರಲಿ ಸಂಬಂಧಪಟ್ಟಂತ ಆ ಇಂಜಿನಿಯರ್ಗಳನ್ನ ಕರ್ಸಿ ಅದಕ್ಕೆ ಎಷ್ಟು ಅನುದಾನ ಇಡಬೇಕು ಅನ್ನೋದು ನೋಡಿ ಮುಂದಿನ ನಾವು ಕ್ರಮ ಚಾಲೂ ಮಾಡ್ತೇವೆ. ಅಂದಾಜು ಎಷ್ಟು ದಿವಸದೊಳಗೆ ಆಗ್ಬೋದು ಸರ್ ಇದು? ಸರ್ ನೋಡ್ರಿ, ಈಗಾಗಲೇ ನಾವು ಹೇಳ್ತಕ್ಕಂಥದ್ದು ಎಷ್ಟು ದಿನಕ್ಕಿಂತ ತುರ್ತು ಗತಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಬಿಡ್ತೇವೆ ಸರ್. ಯಾಕಂದ್ರೆ ಈಗ ಬ್ಯಾಸ್ಗಿ ಚಾಲೂ ಆಗೈತ್ರಿ. ಚಾಲೂ ಐತೆ ಅಂದ್ರೆ ಒಬ್ಬ ಪತ್ರಿಕಾ ಮಾಧ್ಯಮ ಆಗಲಿ ಇಲ್ಲೆಲ್ಲ ನಾವು ಗ್ರಾಮಸ್ಥರ ಮುಖಾಂತರ ಕೇಳಿದಪ್ಪ ಅಂದ್ರೆ ನಮ್ಮ ಪಂಚಾಯತಿ ಮುಖಾಂತರ ಈಗ ತುರ್ತು ಗತಿಯಲ್ಲಿ ನಾವು ನನ್ನ ಕ್ರಮ ತಗೋಬೇಕಾದ್ರೆ ತಹಸೀಲ್ದಾರ್ ಜೊತೆ ಮಾತಾಡಿ ನಮ್ಮ AU ಸಾಹೇಬ್ರ ಜೊತೆ ಮಾತಾಡಿ ಒಂದು ನೀರಿನ ಟ್ಯಾಂಕರ್ನ ಸ್ಟಾರ್ಟ್ ಮಾಡ್ತೀನೋ ಎಲ್ಲರೂ ಒಪ್ಪಿಗಿತ್ತಂದ್ರೆ ಇವತ್ತು ತರಿಸ್ತೇನೆ ನಾನು. ಬರೋಬರ್ ರೀ ಸರ್. ಇದು ಬ್ಯಾಸ್ಗಿ ಚಾಲೂ ಆಗೋಕ್ಕಿಂತ ಮುಂಚೆ ಸರ್ ಇದು ನೀವು ಗ್ರಾಮಸ್ಥರ ಚೇಂಬರ್ ನೀವು ಇದು ಎಲ್ಲ ವಿಚಾರ ಮಾಡಿ ಬಗೆಹರಿಸಬೇಕಾಗಿತ್ರಿ ಸರ್. ವಿಚಾರ ಮಾಡಿದೆವು, ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದೀವು. ಇದು ರಾಮನಗರ ಬಗೆಹರಿಸಿದಂದ್ರೆ ಮತ್ತೊಂದು ವಿಷಯಗಳು ಬಂದ್ರೆ ನಾವು ಬಗೆಹರಿಸಲಿಕ್ಕೆ ನಾವು ಸದಾ ಸಿದ್ಧಿದ್ದೀವಿ सर. नागरिकांच्या संतापजनक प्रतिक्रिया आणि मते ऐकून घेतल्यानंतर ग्रामपंचायत अध्यक्ष श्रीकांत बन्ने म्हणाले, सोमवारपर्यंत कोणत्याही परिस्थितीत संबंधित अधिकाऱ्यांना कळवून त्यांच्या समवेत रामनगरला भेट देण्यात येईल. शिवाय त्या ठिकाणचे सर्वेक्षण करून त्वरित पाणी समस्या निवारणासाठी काम हाती घेण्यात येईल असे सांगितले. बन्ने यांनी नागरिकांना सांगताना प्रसारमाध्यमांकडून पाणी समस्येबाबत चुकीची माहिती देण्यात येत असल्याचे सांगितले. पण यावेळी पुन्हा नागरिकांनी भडकून जागेवर येऊन पाहणी करण्याची विनंती करीत प्रसारमाध्यमांची बाजू घेत पुन्हा ग्रामपंचायत अध्यक्षांना धारेवर धरले. रामनगर येथील एका ग्रामपंचायत सदस्यांनीही बोलताना सांगितले की आपण रामनगरमधील समस्या वेळोवेळी अध्यक्षांना सांगूनही केवळ आश्वासने देण्यात येत आहेत. पाणी समस्या कठीण असून आपल्या घरात देखील पाणी येत नाही. त्यामुळे ग्रामपंचायतीने केलेले दुर्लक्ष साफ चुकीचे असल्याचे सांगितले. रामनगर येथील गटार समस्या, पाणी समस्या, रस्त्यांच्या निर्मितीकडे दुर्लक्ष करण्यात आले आहे. त्यामुळे संतापलेल्या नागरिकांनी ग्रामपंचायत अध्यक्षांना घेराव घालत चांगलेच धारेवर धरले. आता 27 मार्च पर्यंतची मुदत दिली असून पाणी समस्या निवारण्यात ग्रामपंचायतीने कार्यवाही हाती न घेतल्यास 28 रोजी ग्रामपंचायतीला टाळे ठोकण्याचा इशाराही देण्यात आला आहे. ನಾನು ಬಗೆಹರಿಸ್ತೇನೆ ಏನೋ ಅಥವಾ ಇಲ್ಲ ಇನ್ನು ಅದಲ್ರಿ ಸರ ಅಲ್ಲ ಕೂಕಲಿ ಸರ್ ನನ್ನ ಕರ್ತವ್ಯ ಇದೆ. 1 ಮಿನಿಟ್ ಸರ್ ನನ್ನ ಕರ್ತವ್ಯ ನಾನು ಅಲ್ಲ ಓಕೆ ನಾನು ಏನ್ ಹೇಳ್ತೇನೆ ಅಣ್ಣ ಸೋಮವಾರ ದಿವಸ ನಾಳೆ ಸೋಮವಾರ 8 ದಿವಸಿಗೆ ರಾಮನಗರದಾಗ ಆ ಕಡೆ ಬರ್ತಿತ್ತ ಅವ್ರು ಹೆಣ್ಮಕ್ಳು ಹೇಳಿದಾರೆ. ಅವ್ರ ಪತ್ರಿಕಾ ಮಾಧ್ಯಮದವ್ರು ಯಾರು ಹೇಳಿಲ್ಲ. ಅದ್ ನಿಮಗೆ ಬಿಟ್ಕೊಟ್ಟು ವಿಷಯ ಸರ್. ಅದ್ ನೀವು ಅದಲ್ರಿ ನೀವು ಊರಾಗಿದ್ದೀರಿ ನೆಲ್ಲಿದ್ದೀರಿ ವೈಯಕ್ತಿಕ ಇಲ್ರಿ ಊರ್ದೈತಿ. ನಾವು ಮಾಡಿದ 2-3 ದಿವಸ ನಾವು ಅದಲ್ರಿ ಊರ್ದಲ್ಲ ನಮ್ಮ ಮನೇದ್ ಹೇಳ್ಕತ್ತಿಲ್ಲ ನಿಮ್ಗೆ ಊರ್ದ ಹೇಳ್ಕೇನೆ ಊರ್ ಚೇರ್ಮನ್ ಇದ್ರಿ ನೀವು. ಹೌದ್ರಿ ನಾವು ಯೋಗಿ ಕುಡದನ್ನ ನಾವು ಹೇಳ್ತಿದೀವ್ರಿ. ಊರ್ ಮಂದಿ ಹೇಳ್ತಾರ್ರಿ ಪತ್ರಿಕಾದವ್ರು ಹೇಳ್ಕತ್ತಿಲ್ರಿ. ನಮ್ಮ ಪೈಪ್ ಲೈನ್ಗಳು ಎಲ್ಲಿ ಪತ್ರಿಕಾದವ್ರು ಹೇಳಿಲ್ರಿ 8 ದಿವಸ ಬರ್ತಿಗತ್ತ ಊರ್ ಮಂದಿ ಹೇಳ್ತೈತೆ. ಈಗ ಹಳದಟ್ಟಿದ ವಿಷಯ ಎತ್ತಿದ್ರು ಸರ್. ಈಗ ಟ್ಯಾಂಕರ್ ಮುಖಾಂತರ ನಾವು ನೀರು ಚಾಲು ಮಾಡಿದೀವಿ. ಯಾವಾಗ ಮಾಡಿದ್ರಿ? ಸ್ಟಾರ್ಟ್ ಮಾಡಿದೆವು. ನೀವು ಕೇಳ್ಕೊರಿ ಸರ್ ಯಾವಾಗ ಸ್ಟಾರ್ಟ್ ಮಾಡಿದೀವಿ ಏನ್ ಮಾಡಿದೀವಿ ನೋಡ್ರಿ. ಟ್ಯಾಂಕರ್ ಮುಖಾಂತರ ನೀವು ಮಾಡಿದ ತಕ್ಷಣನೇ ನಾವು ಅಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಗಮನಕ್ಕೆ ತಂದ್ರಿ. ಟ್ಯಾಂಕರ್ ವ್ಯವಸ್ಥೆಯಿಂದ ಈಗ ನೀರು ಮುಖಾಂತರ ಬರೋಬರಿ ಇದ್ರಿ. ಈಗ 8 ದಿವಸ ಒಮ್ಮೆ 2 ದಿವಸ ಬರೋಬರಿ ಐತಿ. 1 ದಿವಸ 2 ದಿವಸ ಅಂತ ಹೇಳ್ರಿ ನೀವು. 8 ದಿವಸ ಊರ್ ಮಂದಿ ಹೇಳಿದಾರೆ. ಮತ್ ನೀವು ಪತ್ರಿಕಾ ಮಾಧ್ಯಮದವ್ರು ಹೇಳ್ತಿದ್ರಿ ನೀವು ಊರಾಗಿದ್ದೀರಿ ನೆಲ್ಲಿದಾರೆ ಚೇರ್ಮನ್ ಇದ್ದೀವಿ ನೀವು. ಚೇರ್ಮನ್ ಇದ್ದೀರಿ ಅದಲ್ರಿ ನೀವು ನೀರಿನ ಬಗ್ಗೆ ಸಮಸ್ಯೆ ಐತೆ ಅಂದ ಕೂಡಲೇ ಅವ್ರು ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರಲ್ರಿ. ಈಗ ಸದ್ಯ ನೀರಿನ ಪ್ರಾಬ್ಲಮ್ ಐತಿ. ನಮ್ಮ ಕಡೆ ಒಂದ್ ಜರ ನೀರ ಬರ್ತಾವ. ನಮ್ಮ ಕಡೆ ಒಂದ್ ಬೋರು ಇಲ್ಲ, ಇಲ್ಲ, ಲೈಟ್ ಇಲ್ಲ. ನೀರ್ ಬೇಕಂದ್ರೆ ನಾವು ಈಗ ಎಲ್ಲಾರು ಒಂದೊಂದು ವಾರ್ಡ್ದವ್ರು ಇದಾರೆ. ನಾವು ಯಾವ ವಾರ್ಡ್ ಹೇಳಿ ನೀವು ನಮಗೂ ನೀರಿಲ್ರಿ. ಪಂಚಾಯತಿ ಸದಸ್ಯರು ನಿಮಗೂ ಇದಿಲ್ಲ ಮೇಡಮ್. ಈಗ ನೀವು 8 ದಿವಸ ಆಯ್ತು ನೀವು ಅಲ್ಲಿ ಪಂಚಾಯತಿಗೆ ಯಾವಾಗ ಡಿಸ್ಕಸ್ ಮಾಡಿದಿರಲ್ಲ? 8 ವರ್ಷದಿಂದ ನೀವು ಪಂಚಾಯತಿ ಸದಸ್ಯರಾಗಿದ್ದೀರಿ 2015ರಿಂದ. ಅದ್ರ ನಂತರ ನೀವು ಯಾವಾಗ ಚರ್ಚೆ ಮಾಡಿದಿರಲ್ರಿ? ಎಷ್ಟು ಸಲ ಮಾಡಿದಿರಿ?
2 ಸಲ ಮಾಡಿರೋನು ಚೇರ್ಮನ್ ಮಾಡ್ತಾರ ಅಂದಾರ ಖರೆ ಈಗ ಇಷ್ಟು ನೀವು ಎಲ್ಲ ಮುತ್ತಿಗೆ ಹಾಕಿದ ಕೂಡಲೇ ಅವ್ರು ವಿಚಾರ ಮಾಡ್ತಾ ಇದಾರೆ ನಾವು ಎಲ್ಲ ಅಧಿಕಾರಿಗಳನ್ನ ಕಳಿಸ್ತಾ ಇದ್ದೀವಿ ಮತ್ ಬರ್ತಾ ಇಲ್ಲ ಅಂತ ಇದಾರೆ ಇದಕ್ ಕಾರಣ ಏನ್ರಿ ಇದ್ರ ಹಿನ್ನೆಲೆ ಏನಿದ್ರಿ ಸರ್ 1 ಮಿನಿಟ್ ರೀ ಒಂದ್ ನಿಮಿಷ ಅವ್ರಿಗೆ ಕೇಳ್ತಾ ಇದ್ದೀನಿ ಹಿನ್ನೆಲೆ ಹಂಗೇನಿಲ್ರಿ ಇಷ್ಟು ದಿವಸ ತಕ ರೊಕ್ಕ ಸ್ಯಾಂಕ್ಷನ್ ಆಗುಲ್ಲ ಈಗ ಸದ್ಯ ಸ್ಯಾಂಕ್ಷನ್ ಖರೆ 2 ವರ್ಷ ನೀವು ಒಂದು ಪಂಚಾಯತಿ ಮೆಂಬರ್ ಇದ್ರಿ 2 ವರ್ಷ MLA ಅವ್ರು ಹೇಳ್ತಾ ಇದಾರೆ 2 ಕೋಟಿ ಸ್ಯಾಂಕ್ಷನ್ ಆಗಿದಾವ ಅಂತ ಹೇಳ್ತಾ ಇದಾರೆ ಸರ್ ಮಲ್ಟಿ ವಿಲೇಜ್ ಅದ ಮಲ್ಟಿ ವಿಲೇಜ್ ಖರೆ ಅದ್ರ ಸಲುವಾಗಿ ಗ್ರಾಮಸ್ಥರು ನೀರ್ ಸಲುವಾಗಿ ಯಾವಾಗ ಸ್ಟ್ರೈಕ್ ಮಾಡಕ್ ಎದ್ದಿದ್ರು ಅವಾಗ ಅದೇ ವಿಷಯ ಹೇಳಿ ಗಪ್ ಕುಂಚಿದಾರಲ್ಲ ಸ್ಯಾಂಕ್ಷನ್ ಆಗಿದ್ದಾರೆ ಹಾ ಎಲ್ಲಿ ಮಾಡಿದಾರ್ರಿ ಮುಹೂರ್ತ ಮಾಡಿದ್ರೆ ಕೆಲಸ ಆಗಂಗಿಲ್ರಿ ಮುಹೂರ್ತ ಮಾಡಿ 2 ತಿಂಗಳ ಐತ್ರಿ ನಾವ್ ಅನ್ನತ್ತಿಲ್ರಿ ಇದ್ರ ಚೇರ್ಮನ್ರಿಗೆ ಗೊತ್ತ್ರಿ ಹಾ ಚೇರ್ಮನ್ ಗೊತ್ತ ಆಯ್ತು